ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸರ್ಕಾರಿ ಕಚೇರಿಯಿಂದ ಇಂಪಾರ್ಟೆಂಟ್ ರೆಕಾರ್ಡ್ ಬುಕ್ ಒಂದು ದಿಢೀರಂತ ನಾಪತ್ತೆಯಾಗತ್ತೆ. ಕೆಲವು ದಿನಗಳ ಬಳಿಕ ಅದೇ ಕಚೇರಿಯ ಅಲಮಾರಿಯ ಹಿಂಭಾಗದಲ್ಲಿ ನಿಗೂಢವಾಗಿ ಪ್ರತ್ಯಕ್ಷವಾಗತ್ತೆ. ಏನಿದು, ಸಿನಿಮಾ ಕತೆ ಅನ್ಕೋಬೇಡಿ. ಗಣಿನಾಡು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತೆಕ್ಕಲ್ಕೋಟೆ ಪಟ್ಟಣ ಪಂಚಾಯಿತಿಯಲ್ಲಿ ನಡೆದಿರೋ ಹೈಟೆಕ್ ವಂಚನೆಯ ಅಸಲಿ ಕಥೆ ಇದು. ಆಸ್ತಿ ಖಾತೆ ತಿದ್ದುಪಡಿಗಾಗಿ ನಡೆದ ಈ ಮೋಸದಾಟ ಈಗ ಸಿಸಿಟಿವಿ ಕ್ಯಾಮೆರಾದಲ್ಲಿ ಬಯಲಾಗಿದೆ. ಹೌದು, ತೆಕ್ಕಲ್ಕೋಟೆ ಪಟ್ಟಣ ಪಂಚಾಯಿತಿಯಲ್ಲಿ ಖಾಸಗಿ ವ್ಯಕ್ತಿಯ ಆಸ್ತಿಗೆ ಸಂಬಂಧಿಸಿದ KMF 24 ಬೇಡಿಕೆ ಪುಸ್ತಕ ಕಾಣೆಯಾಗಿತ್ತು. ಬಳಿಕ ಅದು ಪ್ರಭಾರ ಕರವಸೂಲಿಗಾರ ವಿಜಯಕುಮಾರ್ ಅವರ ಅಲಮಾರಿಯ ಹಿಂಭಾಗದಲ್ಲಿ ಸಿಕ್ಕಿತ್ತು. ಆದ್ರೆ ಆ ಪುಸ್ತಕವನ್ನ ಸೂಕ್ಷ್ಮವಾಗಿ ನೋಡಿದ ಅಧಿಕಾರಿಗಳಿಗೆ ಶಾಕ್ ಕಾದಿತ್ತು. ಅದರಲ್ಲಿನ ಖಾತೆ ವಿವರಗಳನ್ನ ತಿದ್ದುಪಡಿ ಮಾಡಲಾಗಿತ್ತು. ಅನುಮಾನಗೊಂಡು ಅಧಿಕಾರಿಗಳು ಕಚೇರಿಯ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನ ಚೆಕ್ ಮಾಡಿದಾಗ ಅಸಲಿ ಖದೀಮರ ಮುಖವಾಡ ಕಳಚಿಬಿದ್ದಿದೆ. ಸಿಸಿಟಿವಿ ಪರಿಶೀಲಿಸಿದಾಗ ಕಚೇರಿಯ ತೆರಿಗೆ ಮೌಲ್ಯಮಾಪಕ ಬಿ ಷಣ್ಮುಖ ಅನ್ನೋ ಅಧಿಕಾರಿ ಸಹಾಯದಿಂದ ಸಣ್ಣ ಗಾದೆಪ್ಪ ಹಾಗೂ ಬಾವಿಮನೆ ಆಸೀಫ್ ಅನ್ನೋರು ಆ ಇಡೀ ಬೇಡಿಕೆ ಪುಸ್ತಕವನ್ನೇ ಕಚೇರಿಯಿಂದ ಹೊರಗೆ ತಗೊಂಡೋಗಿದ್ರು. ಆಮೇಲೆ ಅದರಲ್ಲಿ ತಮ್ಗೆ ಬೇಕಾದ ಹಾಗೆ ತಿದ್ದುಪಡಿ ಮಾಡಿ ಅದೇ ದಿನ ಸಂಜೆ ಯಾರಿಗೂ ಗೊತ್ತಾಗ್ದ ಹಾಗೆ ತಂದು ಇಟ್ಟಿರೋದು ಕ್ಯಾಮೆರಾದಲ್ಲಿ ಪಕ್ಕಾ ದಾಖಲಾಗಿದೆ. ಇಷ್ಟೇ ಅಲ್ಲ, ಇಲ್ಲಿ ನಡೆದಿರೋ ವಂಚನೆ ಸಾಮಾನ್ಯದ್ದಲ್ಲ. 3ನೇ ವಾರ್ಡ್ ನಿವಾಸಿಯಾಗಿದ್ದ ಲೇಟ್ ಮುಜಾವರ್ ಕಬೀರ್ ಸಾಬ್ ಹೆಸರಿನಲ್ಲಿದ್ದ ಖಾತೆಯನ್ನ ಶೇಖನ್ ಬಿ ಅನ್ನೋರ ಹೆಸರಿಗೆ ಬದಲಾಯಿಸಲಾಗಿದೆ. ಈ ಪ್ರಕ್ರಿಯೆಗಾಗಿ ಹಿಂದಿನ ಮುಖ್ಯಾಧಿಕಾರಿ ಪ್ರೇಮ್ ಚಾರ್ಲ್ಸ್ ಅವರ ನಕಲಿ ಸಹಿ ಮತ್ತು ನಕಲಿ ಮೊಹರನ್ನೇ ಬಳಸಲಾಗಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಸದ್ಯ ಈ ಬಗ್ಗೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಪಪರ್ಶುರಾಮ್ ಹಾಗೂ ಸಿಬ್ಬಂದಿ ತೆಕ್ಕಲ್ಕೋಟೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ದೂರು ದಾಖಲಿಸಿಕೊಂಡಿರುವ ಪೊಲೀಸರು ಬಾವಿಮನೆ ಆಸೀಫ್, ಬಿ ಷಣ್ಮುಖ ಮತ್ತು ಸಣ್ಣ ಗಾದೆಪ ವಿರುದ್ಧ ಕೇಸ್ ಬುಕ್ ಮಾಡಿ ತನಿಖೆ ತೀವ್ರಗೊಳಿಸಿದ್ದಾರೆ. ಸರ್ಕಾರಿ ಕಚೇರಿಯಲ್ಲೇ ಕುಳಿತು ಇಷ್ಟೊಂದು ಧೈರ್ಯವಾಗಿ ದಾಖಲೆ ತಿದ್ದಿದ ಈ ಖದೀಮರಿಗೆ ಮುಂದಿನ ದಿನಗಳಲ್ಲಿ ಖಾಕಿ ಪಡೆ ಯಾವ ರೀತಿ ಶಾಸ್ತಿ ಮಾಡಲಿದ್ದಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.